ಹೆಲೋ ನಮಸ್ಕಾರ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಸ್ಟಾರ್ಸ್ ಅಭಿರುಚಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ಸ್ ಅಭಿರುಚಿ. ನಾನು ನಿಮ್ಮ ಮನೆ ಮಗಳು ಚೈತ್ರ. ಸೊ ಇವತ್ತಿನ ಸ್ಟಾರ್ ಯಾರು ಅಂತ ನೋಡೋಣವಾ? ಇವ್ರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕು ಅಂತ ಬಂದವರು. ಆಮೇಲೆ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ವಿಠಲ್ ರಾವ್ ಆದ್ರು. ಪಯಣ ಚಿತ್ರದ ನಾಯಕ ನಟ ನಿಮ್ಮೆಲ್ಲರ ನೆಚ್ಚಿನ ರವಿಶಂಕರ್ ಗೌಡ. ಹೆಲೋ ಹೆಲೋ. ಮೈ ಲೆಗ್. ಸಾರಿ. ಓಕೆ, ಸೊ ವೆಲ್ಕಮ್ ಟು ಸ್ಟಾರ್ಸ್ ಅಭಿರುಚಿ. ನಾನು ನಿಮ್ಮನ್ನ ರವಿಶಂಕರ್ ಗೌಡ ಅಂತ ಕರೀಲ ಅಥವಾ ರವಿಶಂಕರ್ ಅಂಕಲ್ ಅಂತ ಕರೀಲ? ಮರ್ಯಾದೆಯಿಂದ ರವಿ ಅಂತ ಕರೆದ್ರೆ ತುಂಬಾ ಉತ್ತಮ. ಯಾಕಂದ್ರೆ ನಾನೇ ಹೇಳ್ಬಿಡ್ತೀನಿ, ಸುಮಾರು 18 ವರ್ಷಗಳ ಹಿಂದೆ ನಾನು ಚೈತ್ರ. 18 ವರ್ಷಗಳಲ್ಲ, ಯು ಸೀನ್ ಮಿ ಫ್ರಮ್ ದ ಟೈಮ್ ಐ ವಾಸ್ ಲೈಕ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ. ಐ ಥಿಂಕ್ 4th ಸ್ಟ್ಯಾಂಡರ್ಡ್. ನಿಂಗೆ 8 ವರ್ಷ. ಏನ್ 2 ವರ್ಷ? ಪರವಾಗಿಲ್ಲ, 2 ವರ್ಷನೂ ನೀವು ಹುಡುಗಿರು ಏನ್ ಬೇಕಾದ್ರೂ ಹೇಳ್ಕೋಬಹುದು, ಏಜ್ ಎಲ್ಲ ಕಮ್ಮಿ ಮಾಡ್ಕೋಬಹುದು, ನಾವು ಮಾತ್ರ ಕಮ್ಮಿ ಮಾಡ್ಕೊಳಂಗಿಲ್ಲ ಅಲ್ಲ. ಓಕೆ, ಏನಂತಂದ್ರೆ ನನಗೆ ಇವತ್ತು ನಿನ್ನ ನೋಡ್ತಿರೋದು ಒಂದು ಏನಾದ್ರೂ ಪ್ರೀತಿ ವಸ್ತು ಕಳೆದು ಹೋಗಿ ಎಷ್ಟೋ ವರ್ಷ ಆದ್ಮೇಲೆ ಸಿಗುತ್ತಲ್ಲ, ಹಂಗಾಗಿದೆ. ಸೋ ಸ್ವೀಟ್. ಐ ರಿಮೆಂಬರ್ ನಾನು ನೋಡ್ದಾಗೆಲ್ಲ ನೀವು ನನ್ನ ಕೂರ್ಸ್ಕೊಂಡು ಚಾಕ್ಲೇಟ್ ತಿನ್ನಿಸ್ತಾ ಇದ್ರಿ. ಪ್ರತಿ ಸತಿನೂ ಒಂದ್ ಚಾಕ್ಲೇಟ್ ನನ್ಗೆ. ರವಿ ಅಂಕಲ್ ಅಂದ ತಕ್ಷಣ ಚಾಕ್ಲೇಟ್ ನಾಪ್ಕ ನಂಗೆ. ಯಾಕೆಂದ್ರೆ ಇವಳು ನನ್ನ ಕೈ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ, ಯಾವಾಗ್ಲೂ ನನ್ನ ಜೊತೆಲೇ ಇರ್ತಾ ಇದ್ಲು. ಸಂಜೆ ಇವರಪ್ಪ ಅಥವಾ ಇವರಮ್ಮ ಯಾರಾದ್ರೂ ಬಂದಾಗ ಮಾತ್ರ ಇವಳು ನನ್ನನ್ನ ಬಿಟ್ಟು ಅವ್ರ ಜೊತೆ ಹೋಗ್ತಾ ಇದ್ದೆ. ಇಲ್ಲಾಂದ್ರೆ ಬೆಳಗ್ಗೆ ಬಂದ್ರೆ ಸಾಯಂಕಾಲದವರೆಗೂ ನನ್ನ ಜೊತೆನೆ ಇವಳಿಗೆ ಚಾಕ್ಲೇಟು ಬಿಸ್ಕೆಟ್ ಎಲ್ಲ ಕೊಟ್ಕೊಂಡು. ಈಗ ನನಗಿಂತ ಉದ್ದ ಕಾಣಿಸ್ತೀಯಾ? ಓಕೆ. It was so nice to see you now. ಇಷ್ಟೊಂದು ವರ್ಷ ಆದ್ಮೇಲೆ ಐ ಆಮ್ ಸೀಯಿಂಗ್ ಯು. ವೆರಿ ನೈಸ್ ಟು ಸಿ. ಸೊ ಇವತ್ತು ಯಾರು ಬರ್ತಾ ಇದಾರೆ ಅಡ್ಗೆ ಮಾಡಕ್ಕೆ ನಿಮ್ಗೋಸ್ಕರ, ನಮಗೋಸ್ಕರ? ನಮ್ಮನೇಲಿ ಏನಪ್ಪಾ ಅಂತಂದ್ರೆ ಅಡಿಗೆ ಮಾಡೋದ್ರಲ್ಲಿ ನನ್ನ ತಂಗಿಯರು ಇಬ್ರು ಕೂಡ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಿದ್ರು. ಓಕೆ. ಒಬ್ಳು ಬರಕ್ಕಾಗ್ಲಿಲ್ಲ, ಪೂರ್ಣಿಮಾ ಅಂತ. ದೊಡ್ಡವಳು ಬಂದಿದ್ದಾಳೆ, ಮಮತಾ ಅಂತ. ಅವಳು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಎಸ್ಪೆಷಲಿ ನನಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ಅಕ್ಕಿ ರೊಟ್ಟಿ, ಅದು ಚಿಕನ್ ಅಥವಾ ಮಟನ್, ಅದಂದ್ರೆ ಸಿಕ್ಕಾಪಡೆ ಇಷ್ಟ. ನಾನ್ ತಿನ್ನೋದಲ್ಲದೆ ಇಡೀ ನಮ್ಮ ಫ್ರೆಂಡ್ಸ್ ಎಲ್ಲ ಗ್ಯಾಂಗ್ ಎಲ್ಲ ಕರೆದು ನಮ್ಮಲ್ಲಿ ಆತರ ಊಟ ಮಾಡೋ ಮಂಡ್ಯ ಆತರ ಊಟ ಮಾಡೋ ಪದ್ಧತಿ. ಸೊ ಅವಳು ಮಮತಾ ನನ್ನ ತಂಗಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಬೇಕಾದ್ರೆ ನೀವು ಟೇಸ್ಟ್ ನೋಡ್ಬೋದು. ಎಸ್ ಎಸ್. ಸೊ ಲೆಟ್ಸ್ ವೆಲ್ಕಮ್ ಮಮತಾ. ನಮಸ್ಕಾರ. ಹೆಲೋ, ಹೇಗಿದ್ದೀರಾ? ಫೈನ್. ಸೊ ನೀವು ಏನ್ ಮಾಡ್ತೀರಾ ಇವತ್ತು? ಮಾಡ್ತಾ ಇರೋದು ಇದಲ್ಲ, ನೀವು ಆಕ್ಚುಲ್ ಆಗಿ ಲೈಫ್ ಎಲ್ಲ ಹೌಸ್ ವೈಫ್. ಯರ್ ಹೌಸ್ ವೈಫ್. ಸೊ ಯು ಲವ್ ಕುಕಿಂಗ್, ಅಡ್ಗೆ ಮಾಡೋದಂದ್ರೆ ತುಂಬಾ ಇಷ್ಟ. ಓಕೆ, ಸೊ ಇವತ್ತು ಮಾಡ್ತಾ ಇರೋದು ಶಾವ್ಗೆ ಮಟನ್ ಪಲಾವ್. ಸೊ ಮಟನ್ ಪಲಾವ್ ವಿತ್ ಶಾವ್ಗೆ. ಓಕೆ ಓಕೆ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ? ಓಕೆ. ಮಟನ್, ಓಕೆ, ಶಾವ್ಗೆ, ಚಾಟ್ ಮಸಾಲ, ಚಕ್ಕೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಪೆಪ್ಪರ್, ಬೆಳ್ಳುಳ್ಳಿ, ಶುಂಠಿ, ಮತ್ತೆ ಲವಂಗ, ಮಟನ್ ಮಸಾಲ, ಓಕೆ, ಎಣ್ಣೆ, ತುಪ್ಪ, ಮತ್ತೆ ಎಲೆ, ಹಸಿಮೆಣಸಿಕಾಯಿ, ಈರುಳ್ಳಿ, ಅನಾನಸ್ ಮಗ್ಗು, ಮತ್ತೆ ಮರಾಠ್ ಮಗ್ಗು, ಉಪ್ಪು, ಕಸೂರಿ ಮೇಥಿ, ಗರಂ ಮಸಾಲ, ಮೊಸರು, ಮತ್ತೆ ಲೆಮನ್, ಟೊಮೊಟೊ, ಯಾಲಕ್ಕಿ, ಕರಿಬೇವು. ಇಷ್ಟೊಂದು ಸಾಮಾನು ಇದೆ. ಆಲ್ಮೋಸ್ಟ್ 26 ಐಟಮ್ಸ್ ಇದೆ ಇದರಲ್ಲಿ. ಓಹೋ, ಇಷ್ಟೆಲ್ಲ ಹಾಕ್ಬಿಟ್ಟು ಮಾಡ್ತೀರಾ ಈಗ ನೀವು? ಓಕೆ ಫೈನ್. ಫಸ್ಟ್ ಏನ್ ಮಾಡೋಣ? ಫಸ್ಟ್ ಕುಕ್ಕರ್ ಆಯಿಲ್ ಹಾಕಿ. ಸೊ ಒಂದು 2-3 ಟೀ ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕ್ಬೇಕಲ್ವಾ? ಸೊ ರವಿ, ನೀವ್ ಅಡ್ಗೆ ಮಾಡ್ತೀರಾ ಮನೇಲಿ? ನಾನು ಇವತ್ತೇ ಫಸ್ಟ್ ಇವೆಲ್ಲ ನೋಡ್ತಿರೋದು. ಗೊತ್ತಾಗ್ತಾ ಇದೆ, ಎಣ್ಣೆ ಅಲ್ಲಿದೆ ಅಂದ್ರೆ ಅದನ್ನ ಮುಟ್ಲು ಇಲ್ಲ. ಓಕೆ. ಹೌದು, ನನಗೆ ಇದು ಎಣ್ಣೆ ಬಾಟ್ಲು ಅಂತ ಗೊತ್ತಾದ್ರೆ ತಾನೇ ನಮ್ಗೆ ಬರೀ ಬೇರೆ ಬಾಟ್ಲು ನೋಡೋ ಅಭ್ಯಾಸ. ಸೊ ನೀವು ಅಡ್ಗೆ ಮನೆ ಎಂಟರೇ ಆಗಲ್ಲ? ಅಮ್ಮ ಬಿಡ್ತಿರ್ಲಿಲ್ಲ. ಅಮ್ಮ ಬಿಡಲ್ಲ, ಹೆಂಡತಿ ಇವಾಗ? ಇಲ್ಲ, ಇಲ್ಲಿ ಬಿಡಿ ಕತೆ. ಸ್ವಲ್ಪ ಫ್ರೈ ಆಗ್ಲಿ. ಚೈತ್ರ ಏನಾದ್ರು ಅಡಿಗೆ ಮಾಡ್ತೀರಾ? ನಾನ್ ಎಲ್ಲಾ ಅಡ್ಗೆ ಮಾಡ್ತೀನಿ, ಇಲ್ಲಿಂದ ಕಲ್ತ್ಕೊಂಡು ಹೋಗಿದ್ದೆಲ್ಲ ಒಂದು ದಿನ ಮನೆ ಕರೆದು ಊಟ ಹಾಕಿಲ್ಲ. ನಿಮ್ಮನ್ನ ಇಷ್ಟು ವರ್ಷ ಆದ್ಮೇಲೆ ಮೀಟ್ ಮಾಡ್ತಿರೋದೇ ಇವತ್ತು. ಡೆಫಿನೆಟ್ ಆಗಿ ನೆಕ್ಸ್ಟ್ ಕರೆಯೋದೆ ಮನೆಗೆ. ಅನಾನಸು ಆಯ್ತು, ಅದು ಒಂದ್ 2 ಹಾಕ್ಬೇಕಾ? ಎಸ್ಪೆಷಲಿ ಮಂಡ್ಯದಲ್ಲಿ ಈ ಮಟನ್ ಅಂದ್ರೆ ನಾನ್ ವೆಜಿಟೇರಿಯನ್. 2 ಏಲಕ್ಕಿ, ಬನ್ನೂರ್ ಕುರಿ.
ಅಲ್ಲೇ ಅಲ್ವಾ ಫೇಮಸ್? ಆಕ್ಚುಲಿ ಅದು ಬಂಡೂರ್ ಕುರಿ. ಎಲ್ರು ಬನ್ನೂರ್ ಗೊತ್ತಾ? ಅದು ಅದೇನಾಗಿದೆ, ಮಾತಾಡ್ತಾ ಅದು ಬನ್ನೂರ್ ಕುರಿ ಆಗಿದೆ. ಆಕ್ಚುಲಿ ಬಂಡೂರ್ ಕುರಿ ಅಂತ ಅದೊಂದು ತಳಿ, ಆ ತಳಿ ಹೆಸರದು. ಮತ್ತೆ ಅದು ಎಲೆ. ಸೊ ಅಲ್ಲಿ ಪ್ರತಿಯೊಬ್ಬರ ಮನೇಲಿ ಎಲ್ರು ಅಡಿಗೆ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಎಲ್ಲ ಪಕ್ಕ ನಾಟಿ ಸ್ಟೈಲ್ ಎಲ್ಲ. ಒಂದೆರಡು ಚಕ್ಕೆ, ಒಂದು ಎರಡು ಚಕ್ಕೆ, ಲವಂಗ 2, ಲವಂಗ 2, ಸ್ವಲ್ಪ ಹಸಿಮೆಣಸಿನಕಾಯಿ. ಓಕೆ, ಸ್ವಲ್ಪ ಹಸಿಮೆಣಸಿನಕಾಯಿ. ಎಷ್ಟು? ಒಂದೆರಡು ಅಷ್ಟು ಸಾಕ. ಈಗ ನೆಕ್ಸ್ಟ್ ಮಟನ್. ಓಕೆ, ಸ್ವಲ್ಪ ಅರಿಶಿನ ಕೊಡಿ. ಸ್ವಲ್ಪ ಅರಿಶಿನ ಇಷ್ಟು, ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ. ಸ್ವಲ್ಪ ಸಾಲ್ಟ್. ಸೊ ರವಿ, ತಾಯಿ ನಿಮ್ಗೆ ಅಡ್ಗೆ ಮನೆಗೆ ಬರಕ್ಕೆ ಬಿಟ್ಟಿಲ್ಲ, ಏನು ಕಷ್ಟನೇ ತೋರ್ಸ್ಕೊಟ್ಟಿಲ್ವಂತೆ, ಹೌದಾ? ಓ ಅಮ್ಮ ಸ್ವಲ್ಪ ಹಂಗೆ ಒಬ್ನೇ ಬಗಲ್ಲ, ತುಂಬಾ ಮುದ್ದಿದ್ದ ನೋಡ್ಕೊಳ್ಳೋರು. ಮಿಕ್ಕಿದ್ದೆಲ್ಲ ಇವ್ರ ಕೆಲಸ. ಇವಳು ಇನ್ನೊಬ್ಳು ಚಿಕ್ಕವಳು ಒಬ್ಳು ಇದ್ದಾಳೆ, ಪೂರ್ಣಿಮಾ ಅಂತ. ಅವಳು ಅಷ್ಟೇ ಸಖತ್ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅವಳು ಕೂಡ. ಇವ್ರಿಗೆ ಅದನ್ನೆಲ್ಲ ಕಲ್ಸ್ಕೊಟ್ಬಿಟ್ಟು ಇದೇ ಮಾಡ್ತಿದ್ರು. ನನ್ನ ನೀರ್ ಕುಡ್ದಿದ್ ಗ್ಲಾಸು ಕೂಡ ತೆಗಿಬಾರ್ದು, ಹಂಗೆ ನಮ್ಮ ಅಮ್ಮ ನೋಡ್ಕೊತಾ ಇದ್ವಿ. ಸೊ ಹಂಗಾಗಿ ನಮ್ಗೆ ಅಡುಗೆ ಮನೆಗೆ ಹೋಗಕ್ಕಾಗ್ಲಿಲ್ಲ, ಇದೆಲ್ಲ ನೋಡಕ್ಕಾಗ್ಲಿಲ್ಲ. ಬಟ್ ಏನ್ ಮನೆ ಮಂದಿ ಎಲ್ಲ ಚಿಕ್ಕಮ್ಮ ಅಮ್ಮ ಎಲ್ರು ಇರೋಲ್ಲ, ಎಲ್ಲರ ಮುದ್ದಿನ ಸುಪುತ್ರ. ನಮ್ ದೊಡ್ಡಮ್ಮನ ಮಕ್ಳು ಅಕ್ಕಂದಿರ್ ಎಲ್ಲರೂ ಫಸ್ಟ್ ಕ್ಲಾಸ್ ಅಡುಗೆ ಮಾಡೋರು. ಮೇಡಮ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತೀವಿ. ಸೊ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತೀರಾ? ನಮ್ಮ ಇಡೀ ಹೋಗ್ಲಿ, ಇಲ್ಲಿ ಒಂದ್ ಸ್ವಲ್ಪ ಏನಾದ್ರೂ ಮಾಡಿ ಅಲ್ಲಿ ಮಿಕ್ಸಿ ತಗೊಳ್ಳಿ. ಏನ್ ಮಾಡಿ ಮಿಕ್ಸಿ ತಗೊಳ್ಳಿ, ಚಿಕ್ಕ ಜಾರು. ಅದಲ್ಲ, ಅದು ಜಾರ್. ಆ ಕಡೆ ಇದೆ ಜಾರ್. ಹಾ, ನೋಡಿ ಇದು ಕೂಡ ಗೊತ್ತಿಲ್ಲ ನಂಗೆ. ಎಷ್ಟು ಹಾಕ್ಬಿಡೋಣ? ಇಲ್ಲ, ಸ್ವಲ್ಪ ಸಾಕು. ಸ್ವಲ್ಪ ಪೆಪ್ಪರ್ ಹಾಕಿ. ತಿರುಳ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ ಪುದೀನ ಸ್ವಲ್ಪ ಅಷ್ಟು ಹಾಕ್ಬಿಡ್ಲಾ? ಇಲ್ಲ, ಸ್ವಲ್ಪ ಒಂದ್ ಅರ್ಧ ಬಟ್ಲು ಸಾಕು. ಓಕೆ. ಇದು ಕಸೂರಿ ಮೆಥಿ ಇಲ್ಲಿಗೆ ಹಾಕಿ ಮೇಡಮ್, ಸ್ವಲ್ಪ ಮಟನ್ಗೆ. ಸೊ ಮಟನ್ ಬೇಯ್ತಾ ಇರೋ ಮಟನ್ಗೆ ಒಂದು ಸ್ವಲ್ಪ ಅಷ್ಟು. ಈಗ ಇದನ್ನ ಡ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನೇನಾದ್ರೂ ಹಾಕ್ಬೇಕಾ? ಒಂದು ಚಕ್ಕೆ ಹಾಕಿ, ಒಂದು ಚಕ್ಕೆ, 2 ಲವಂಗ, 2 ಲವಂಗ. ಅಲ್ಲೂ ಚಕ್ಕೆ ಲವಂಗ ಇಲ್ಲ, ಸ್ವಲ್ಪ ಅದು ಒಗ್ಗರಣೆಗೆ. 2 ಲವಂಗ, ಮರಾಠ ಮೊಗ್ಗು ಒಂದು, ಇದು ಮರಾಠಿ ಮೊಗ್ಗು ಒಂದು, ಅನಾನಸು 2. ಓಕೆ, ಸ್ವಲ್ಪ ಇದನ್ನ ಈಗ ಡ್ರೈ ಮಾಡಿ ಮಿಕ್ಸಿ ಮಾಡ್ಕೋಬೇಕಾ? ಜನ ಎಲ್ಲ ನೋಡ್ತೀವಿ, ಬೆವಿತಾ ಇದ್ದೀರಾ? ಸ್ವಲ್ಪ ಇದು ಡ್ರೈ ಮಾಡ್ಕೊಂಡಿದ್ದೀನಿ. ಓಕೆ. ಸೊ ಎಲ್ಲ ಮಸಾಲೆ ಗ್ರೈಂಡ್ ಮಾಡ್ಕೊಂಡು ಮಸಾಲೆನೆಲ್ಲ ಮಿಕ್ಸಿ ಮಾಡ್ಕೊಂಡು ಅದನ್ನ ಸ್ವಲ್ಪ ಡ್ರೈ, ನೀರ್ ಹಾಕ್ಬಾರ್ದು. ಓಕೆ, ನೀರ್ ಹಾಕ್ಲಿ ಕುಡ್ದ ಸ್ವಲ್ಪ ಡ್ರೈ. ಆಕ್ಚುಲಿ ಮಟನ್ ಅದೇ ನೀರ್ ಬರುತ್ತೆ. ಅದೇ ಬರುತ್ತೆ. ಅದೇ 3 ಕೂಗ್ಬೇಕು, ಕ್ಲೋಸ್ ಮಾಡಿ. ಓ, ವಿತೌಟ್ ನೀರ್ 3 ಕೂಗ್. ಓಕೆ ಓಕೆ. ಸೊ ಇವಾಗ ಇದು ಎಷ್ಟು ವಿಸಿಲ್ ಆಗ್ಬೇಕು? 3. ಸೊ ರವಿ, ನಿಮ್ ಡ್ಯಾಡಿ ಮೂವಿ ಆಪರೇಟರ್ ಅಲ್ವಾ? ಸೊ ಅವ್ರ ಥ್ರೂನೇ ನಿಮ್ಗೆ ಏನಾದ್ರು ಕಲೆ ಬಗ್ಗೆ ಆಸಕ್ತಿ ಎಲ್ಲ ಬಂದಿದೆ? ಆಫ್ ಕೋರ್ಸ್. ಬಿಫೋರ್ 80s ಇವಾಗ ಸಿನಿಮಾ ಆಪರೇಟರ್ ಮಂಡ್ಯದಲ್ಲಿ ಒಂದು ನಂದ ಥಿಯೇಟರ್ ಅಂತಿದೆ. ಸೊ ಅಲ್ಲಿ ನಮ್ಮ ತಂದೆ ಅವಾಗ ಲೈಸೆನ್ಸ್ಡ್ ಆಪರೇಟರ್. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಲೈಸೆನ್ಸ್ ಬೇಕೇ ಆಗಿತ್ತು. ಸೊ ಅವಾಗ ಅಲ್ಲಿ ಅವರು ಸಿನಿಮಾ ಆಪರೇಟರ್ ಇದ್ದಾಗ ನನ್ನನ್ನ ಒಂದು 2 ಕಿಂಡಿ ಬರ್ತಾ ಇತ್ತು. ಒಂದು ಪ್ರೊಜೆಕ್ಷನ್ ಕಿಂಡಿ, ಇನ್ನೊಂದು ಕಿಂಡಿ ಇರ್ತಾ ಇತ್ತು. ಅಲ್ಲಿ ನನ್ನ ಕೂರಿಸಿ ಆಗ ಜಂಬೋ ರೀಲ್ ಅಂತ ಬರ್ತಿತ್ತು, ದೊಡ್ಡ ರೀಲ್ ಅದು. ಅದ್ರಲ್ಲಿ ಕಡಲೆಪುರಿ ಹಾಕಿ ನನ್ನ ಕೂರಿಸ್ತಾ ಇದ್ರು. ಅಂಡ್ ಆ ಥಿಯೇಟರ್ ಅಲ್ಲಿ ಓನರ್ ಇಂದ ಹಿಡಿದು ಎಲ್ರಿಗೂ ನಾನು ತುಂಬಾ ಪ್ರೀತಿ. ಎಲ್ಲರೂ ನನ್ನ ಎತ್ಕೊಂಡು ತಿರುಗಾಡ್ತಿದ್ರು ಅಂತ ಅಲ್ಲಿ. ಈಗಲೂ ಹೇಳ್ತಾರೆ, ಅವ್ರು ಈಗ ಪ್ರೊಡ್ಯೂಸರ್ ಆಗಿದ್ದಾರೆ, ಅಶೋಕಣ್ಣ ಅಂತ. ಸೊ ಅವರೆಲ್ಲ ಹೇಳೋರು. ಸೊ ಅಲ್ಲಿಂದ ನನಗೆ ರಾಜ್ಕುಮಾರ್ ಅವರು ತುಂಬಾ ಇಷ್ಟ, ಪ್ರಾಣ ಅವರು ನನಗೆ. ಅಲ್ಲಿಂದ ನನಗೆ ಅದೊಂಥರ ಸಿನಿಮಾ ಮೇಲಿನ ಅಭಿಮಾನ ಜಾಸ್ತಿ ಆಯ್ತು. ನಾನು ಇವ್ರ ತರ ಹಾಡ್ಬೇಕು, ಆಕ್ಟರ್ ಆಗ್ಬೇಕು ಅನ್ನೋ ಆಸೆ ಅಲ್ಲಿಂದಾನೇ ಹುಟ್ಟಿದ್ ನನಗೆ. ನಾನ್ ನೋಡ್ದಂಗೆನೆ ನೀವ್ ಅವಾಗಿಂದನೂ ಹಿಂಗೆ ಇದ್ದೀರಾ. ಯು ನಾಟ್ ಏಜ್. ಆಪ್ಕಿ ಖೂಬ್ಸೂರತಿ ಕಾ ರಾಜ್ ಕ್ಯಾ ಹೈ? ಎಲ್ಲ ಹಿಂಗೆ ನನ್ ಕಂಡ್ರೆ ತುಂಬಾ ಪ್ರೀತಿ. ನೋಡ್ದಾಗಿಂದನೂ ನೀವ್ ಹಿಂಗೆ ಇದ್ದೀರಪ್ಪ. ಕಾಂಪ್ಲಿಮೆಂಟ್, ಥ್ಯಾಂಕ್ ಯು ಸೋ ಮಚ್.
ಗ್ರೇಟ್ ಕಾಂಪ್ಲಿಮೆಂಟ್, ಥ್ಯಾಂಕ್ ಯು. ಸೊ ಮೋಸ್ಟ್ ವೆಲ್ಕಮ್. ಓಕೆ, ಸೊ ಇದು ಆಫ್ ಮಾಡೋಣ. ಮಾಡೋಣ. ಓಕೆ, ಸೊ ಇವಾಗ ನೆಕ್ಸ್ಟ್ ನೀರು, ಸೊ ಇವಾಗ ನೀರು ಹಾಕ್ಬಿಟ್ಟು, ಶಾವ್ಗೆ ಬಾಯಿ. ಸೊ ಇದು ಯಾವ ಅಕ್ಕಿ ಶಾವ್ಗೆನಾ ರವೆ ಶಾವ್ಗೆನಾ ಏನ್ ಶಾವ್ಗೆ? ಇದು ಅಕ್ಕಿ ಅಕ್ಕಿ ಶಾವ್ಗೆ. ಓಕೆ, ಸೊ ನೀವು ಪ್ಲೇಬ್ಯಾಕ್ ಸಿಂಗರ್ ಅಂತೂ ಆಗ್ಲಿಲ್ಲ, ಬಟ್ ಯು ಡನ್ ಕೋರಸ್ ಫಾರ್ ಎಷ್ಟೊಂದು ಮೂವೀಸ್ಗೆಲ್ಲ ಹಾಡಿದಿರಲ್ವಾ? ನಿಯರ್ಲಿ 100. ನಿಯರ್ಲಿ 100 ಮೂವೀಸ್. ಅಲ್ಲ, ಮೂವೀಸ್ ಅಲ್ಲ, ಕ್ಯಾಸೆಟ್ ಮತ್ತೆ ಮೂವಿ ಎರಡು ಸೇರಿ. ಓಕೆ, ಸೊ ಇವಾಗ ಇಲ್ಲಿ ನಮಗೋಸ್ಕರ ನೀವೊಂದು ಹಾಡು, ಏ, ನಿಮ್ ಫೇವ್ರೆಟ್ ಸಾಂಗ್ ಹೇಳಿ. ಸೊ ಇವಾಗ ರೀಸೆಂಟ್ ಆಗಿ ನೀವು ಹಾಡೋದಂತಲ್ಲ, ಮೈ ನೇಮ್ ಇಸ್ ಚಿಟ್ಟಸ್ವಾಮಿ, ಸಿಂಗ್ ದಟ್ ಫಾರ್ ಅಸ್. ಅದು ದೇವರಾಣೆ ಅಂತ ನನ್ನ ಮೂವಿ ಇದೆ. ಆಕ್ಚುಲಿ ನನಗೆ ಆ ಸಾಂಗ್ನ ರಾಘಣ್ಣಕ್ಕೆಲ್ಲ ಆಡಿಸ್ಬೇಕು ಅಂತ ತುಂಬಾ, ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಆಡಿಸ್ಬೇಕು ಅಂತ ತುಂಬಾ ಇಷ್ಟ. ಯಾಕಂದ್ರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಸಿಂಗಿಂಗು ನಂಗೆ ತುಂಬಾ ಇಷ್ಟ. ಅವ್ರ ಸಿಂಗಿಂಗ್ ಸ್ಟೈಲ್ ಇದೆಯಲ್ಲ ಸೂಪರ್, ಹೆಚ್ಚು ಕಮ್ಮಿ ಅದು ಅಣ್ಣವ್ರ ತರನೇ ಇರುತ್ತೆ ಆ ಸ್ಟೈಲ್. ನಂಗೆ ತುಂಬಾ ಆಸೆ ಇತ್ತು, ಒಂದ್ಸರಿ ಕೇಳಕ್ಕೆ ಅಂತ ಹೋದೆ ಅವ್ರನ್ನ. ಅವ್ರೇನ್ ಮಾಡಿದ್ರು, ಇಲ್ಲ ರವಿ ನೀವೇ ಚೆನ್ನಾಗಿ ಆಡ್ತೀರಿ, ನೀವೇ ಹಾಡಿ, ಬೇಡ ನೀವು ಹೇಳಿದ್ರು. ಅವರು ಹಂಗೆ ಹೇಳಿದ್ರು. ಸೊ ಮತ್ತೆ ಬಂದು ಹಾಡಿದಾಗ ಅದು ಹಾಡ್ದೆ, ಹಿಟ್ ಕೂಡ ಸೂಪರ್ ಹಿಟ್ ಆಯ್ತು. ಹೌದಾ? ಸೊ ಇವಾಗ ಮಟನ್ನ ಮತ್ತೆ ಸ್ವಲ್ಪ ಕುದಿಸ್ತಾ ಇದ್ದೀರಾ? ಹಾ ಮೇಡಮ್, ಈಗ ಟೊಮೊಟೊ ಹಾಕೋಣ ಸ್ವಲ್ಪ. ಓಕೆ. ಮೈ ನೇಮ್ ಇಸ್ ಚಿಟ್ಟಸ್ವಾಮಿ, ಓ ಡಾರ್ಲಿಂಗ್ ಪ್ಲೀಸ್ ಲವ್ ಮೀ, ಮೈ ನೇಮ್ ಇಸ್ ಚಿಟ್ಟಸ್ವಾಮಿ. ಓಕೆ. ಏ ತಾನ ನನ್ನ ನನ್ನ ನಾನ 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 ತನ್ನ ನಾನ ನಾನಿ ನಾನಿ ನಾನ ತರನಿ ನಾನ ತಾರ ನನ್ನ ನನ್ನ ತಾರ ನಾನ ನಾನ ನಿನ ನಾನ. ಮೈ ನೇಮ್ ಇಸ್ ಚಿಟ್ಟಸ್ವಾಮಿ, ಓ ಡಾರ್ಲಿಂಗ್ ಪ್ಲೀಸ್ ಲವ್ ಮೀ, ಮೈ ನೇಮ್ ಇಸ್ ಚಿಟ್ಟಸ್ವಾಮಿ. ಅದೇ ರೆಟ್ರೋ ಫಿಲ್ಮ್ ಬರ್ತಿತ್ತು ಅದು ಆ ಸಾಂಗ್. ಓಕೆ. ಚಾಟ್ ಮಸಾಲ, ಇದು ಮಟನ್ ಮಸಾಲ. ಇದು ಮಟನ್ ಮಸಾಲ ಅಲ್ವಾ? ಮಟನ್ ಮಸಾಲ 1 ಸ್ಪೂನು. ಓಕೆ. ಸ್ವಲ್ಪ 1.5 ಹಾಕ್ತೀನಿ. ಗರಂ ಮಸಾಲ, ಗರಂ ಮಸಾಲ, ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಮಿಕ್ಸ್ ಮಾಡೋಣ. ಓಕೆ. ನೀರು ಬಾಯ್ಲ್ ಆಗಿದೆ, ಈಗ ಇದು ಹಾಕೋಣ. ಫುಲ್ ಹಾಕ್ಬೇಕು. ಫುಲ್ ಹಾಕ್ಬಿಡೋದಾ? ಇದು ಸಾಕು, ಒಂದು ಮರಳು ಬಂದ ತಕ್ಷಣ ಅದು ಇದು ಮಾಡ್ಕೊಳ್ಳೋಣ, ಸೋದಿಸ್ಕೋಬೇಕು. ಓಕೆ, ಬಂದ್ಬಿಡ್ತು ಆಕ್ಚುಲಿ. ಇಲ್ಲಿ ಸುಮ್ಮನೆ ಇದ್ದಾಳೆ, ಮನೆಗೆ ಹೋಗಿ ಹೇಳ್ತಾಳೆ, ಅಮ್ಮ ಸುಮ್ಮನೆ ಇಲ್ಲ, ಕ್ಯಾಮ್ರಾ ಇದ್ದು ಚೈತ್ರ ಇದ್ಲು ಅಂತ ಸುಮ್ಮನೆ ಸ್ಕೋಪ್ ತಗೋತಾ ಇದ್ದ, ಸುಮ್ಮನೆ ಸೌಟ್ ಇಟ್ಕೊಳ್ಳೋನು, ಸುಮ್ಮನೆ ಕುಕ್ಕರ್ ತಿರುವುದು ಇದೆಲ್ಲ ಮಾಡ್ತಿರ್ತಿದ್ದ. ಇದನ್ನ ಈಗ ಅದಕ್ಕೆ ಮಿಕ್ಸ್ ಮಾಡೋಣ. ಓಕೆ. ನೀರು, ಸ್ವಲ್ಪ ನೀರು. ಸ್ವಲ್ಪ ಮೊಸರು ಹಾಕಿ ಮೇಡಮ್. 2 ಸ್ಪೂನ್. 2 ಸ್ಪೂನ್ ಸಾಕು. ಸೊ ಇದೇನು ರವಿ ಅವರು ಡಯಟ್ ಕಾನ್ಶಿಯಸ್, ಅವ್ರ ಅನ್ನ ತಿನ್ನಲ್ಲ, ಅದಕ್ಕೆ ಇದಕ್ಕೆ ಡಯಟ್ ಏನಾದ್ರು ಮಾಡ್ತಿರ್ತಾರೆ, ನಾವು ಬಂದ್ರೆ ಯಾವ ಡಯಟ್ ಇಲ್ಲ. ನಾನು ಹೇಳ್ತೀನಿ ಬಿಡು, ನೀವೇ ಮಾಡಿ. ಆಕ್ಚುಲಿ ಏನಂತಂದ್ರೆ ಡಯಟ್ ಮಾಡೋ ಟೈಮಲ್ಲಿ ಮಾಡ್ತೀನಿ, ಅದು ಬಿಟ್ರೆ ನೆಕ್ಸ್ಟ್ ಇಲ್ಲ ಅಂತ ಗೊತ್ತಾದ್ಮೇಲೆ ಒಂದಷ್ಟು ದಿನ ನಿಲ್ಸ್ಬೇಕು ಅಂತ ಶುರು ಮಾಡಿದ್ಮೇಲೆ ರಾಕ್ಷಸ್ ಅಂತಾರ ತಿಂತಾ ಇರ್ತೀನಿ. ಏನ್ ಅನ್ನ ಬಿಟ್ಟಿರೋದು ನಂಗೆ ಸ್ವಲ್ಪ ಕಷ್ಟ, ಅನ್ನ ಅಂದ್ರೆ ತುಂಬಾ ಇಷ್ಟ. ಆಮೇಲೆ ಈ ಡಯಟ್ ಏನ್ ನನಗೂ ಇಷ್ಟ ಇಲ್ಲಪ್ಪ, ಯಾಕಂದ್ರೆ ಬರ್ತಾ ಇದೇನಾಗ್ತದೆ, ನಾವು ಈ ಆಹಾರಗಳನ್ನ ಹೇಟ್ ಮಾಡೋ ಸ್ಥಿತಿ ಬರಕ್ ಶುರು ಆಗುತ್ತೆ. ಯಾಕಂದ್ರೆ ಇದೆಲ್ಲ ಮಿಸ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ, ಎಲ್ಲ ತಿನ್ಬೇಕು. ನಮ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಾಲಿಸಿ, ಚೆನ್ನಾಗಿ ತಿನ್ನಿ, ಮೈನ ಲೆಮನ್ ಹಾಕಿ ಮೇಡಮ್, ಬರ್ನ್ ಮಾಡಿ ಅಂತ. ಸೊ ಬಟ್ ಯು ಆರ್ ವೆರಿ ಮಚ್ ಇನ್ಸ್ಪೈರ್ಡ್ ಬೈ ಡಾಕ್ಟರ್ ರಾಜ್ಕುಮಾರ್ ಅನ್ಸುತ್ತಲ್ಲ? ಡೆಫಿನೆಟ್ಲಿ. ಸೊ ಅವ್ರ ತರ ಚೆನ್ನಾಗಿ ಏನ್ ಬೇಕಾದ್ರೂ ತಿನ್ಬೇಕು, ಜಿಮ್ಗೆ ಹೋಗಿ ಚೆನ್ನಾಗಿ ಬರ್ನ್ ಮಾಡ್ಬೇಕು, ಅದು ನನ್ನ ಪಾಲಿಸಿ. ಸೊ ಇವಾಗ ಒಂದ್ ಅರ್ಧ ನಿಂಬೆ ಹಣ್ಣು ಹಾಕಿದ್ವಿ ಕೊನೆಯದಾಗಿ. ಈಗ ಇದು ಫೈನ್, ಕೊತ್ತಂಬರಿ ಸೊಪ್ಪು, ಪುದೀನ, ಇದು ಸಾಕು. ಪುದೀನ, ಚೈತ್ರ ಅವರೇ ಮಿಕ್ಸ್ ಆಗಿದೆ, ಈಗ ಸರ್ವಿಂಗ್ ಬೋಲ್. ಓಕೆ. 1 ಸ್ಪೂನ್ ತುಪ್ಪ, 1 ಸ್ಪೂನ್ ತುಪ್ಪ, 1 ಸ್ಪೂನ್ ಆಯಿಲ್, 1 ಸ್ಪೂನ್ ಆಯಿಲ್, ಎರಡು ಹಾಕ್ಬೇಕಾ?
ಸ್ವಲ್ಪ ಕಾಯಿ, ಕರ್ಬೇವಿನ ಸೊಪ್ಪು. ಅಷ್ಟೊಂದು ಕರ್ಬೇವಿನ ಸೊಪ್ಪು ಹಾಕ್ಬೇಕಾ? ಐ ಥಿಂಕ್ ನಮ್ಮನೆ ಥರನೇ ನಿಮ್ಮ ಎಲ್ಲೂ ಸ್ವಲ್ಪ ಸ್ಪೈಸಿ ಅಂತ ಕಾಣುತ್ತೆ. ತುಂಬಾ ಸ್ಪೈಸಿ ಏನಿಲ್ಲ, ಬಟ್ ಅಲ್ಲ, ನಿನ್ನ ಡಯಟ್ ಇದನ್ನ ಇಟ್ಕೊಂಡು ಹೇಳಬಾರ್ದು. ಸ್ಪೈಸಿನೇ ಒಂದು ಸ್ವಲ್ಪ. ಸ್ವಲ್ಪ ಹಾಫ್ ಬಾಯ್ಲ್ ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಅದನ್ನ ಆಫ್ ಮಾಡಿಬಿಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫುಲ್ ಹಾಕ್ಬಿಡಿ. ಹಾಕಿ ಸುಮ್ಮನೆ ಮೇಲ್ಗಡೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು. ಸೊ ವೀಕ್ಷಕರೇ, ಶಾವ್ಗೆ ಮಟನ್ ಪಲಾವ್ ರೆಡಿ ಆಗಿದೆ. ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನ ಒಂದು ಸಣ್ಣ ರೀಕ್ಯಾಪ್ ನಲ್ಲಿ ನೋಡ್ಕೊಂಡ್ ಬನ್ನಿ. ನಾವಿದನ್ನ, ನಮ್ಗೆ ಆಕ್ಚುಲಿ ಡೈನಿಂಗ್ ಟೇಬಲ್ ಕರೀತಾ ಇದೆ ಬಾ ಅಂತ. Let's go. ಶಾವ್ಗೆ ಮಟನ್ ಪಲಾವ್. ಶಾವ್ಗೆ 200 ಗ್ರಾಂ, ಮಟನ್ ಅರ್ಧ ಕೆಜಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು 1 ಟೀ ಚಮಚ, ಕಸ್ತೂರಿ ಮೇಥಿ 2 ಟೀ ಚಮಚ, ಮರಾಠಿ ಮೊಗ್ಗು 4, ಅನಾನಸ್ ಹೂವು 2, ಎಣ್ಣೆ, ಈರುಳ್ಳಿ ಅರ್ಧ ಬಟ್ಲು, ಪಲಾವ್ ಎಲೆ 4, ಚಕ್ಕೆ 2 ತುಂಡು, ಲವಂಗ 2, ಹಸಿಮೆಣಸಿನಕಾಯಿ 3, ಅರಿಶಿಣ ಅರ್ಧ ಟೀ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ ಅರ್ಧ ಟೀ ಚಮಚ, ಗರಂ ಮಸಾಲ 2 ಟೀ ಚಮಚ, ತುಪ್ಪ 2 ಟೀ ಚಮಚ, ಮೊಸರು 2 ಟೀ ಚಮಚ, ಕರಿಬೇವು 10 ಎಲೆ. ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಪುದೀನ, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಏಲಕ್ಕಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಹಸಿಮೆಣಸಿನಕಾಯಿ, ಮಟನ್, ಚಿಟಿಕೆ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಕಸ್ತೂರಿ ಮೇಥಿ, ರುಬ್ಬಿಕೊಂಡ ಮಿಶ್ರಣ ಹಾಕಿ 3 ವಿಸಿಲ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಪಾತ್ರೆಗೆ ನೀರು ಹಾಕಿ ಕಾದ ಬಳಿಕ ಶಾವಿಗೆ ಹಾಕಿ ಬೇಯಿಸಿಕೊಂಡು ಶೋಧಿಸಿಕೊಳ್ಳಿ. ಪಾತ್ರೆಗೆ ಬೇಯಿಸಿಕೊಂಡ ಶಾವಿಗೆ, ಚಾಟ್ ಮಸಾಲ, ಮಟನ್ ಮಸಾಲ, ಗರಂ ಮಸಾಲ, ತುಪ್ಪ ಹಾಕಿ ಕಲಸಿ 1 ಸುತ್ತು ಫ್ರೈ ಮಾಡಿಕೊಂಡು ನಂತರ ಮಟನ್ ಮಿಶ್ರಣಕ್ಕೆ ಹಾಕಿ ಬಳಿಕ ಮೊಸರು, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ಕಲಸಿ ಬಳಿಕ ತುಪ್ಪದಲ್ಲಿ ಹುರಿದುಕೊಂಡ ಕರಿಬೇವು, ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದ್ರೆ ಶಾವಿಗೆ ಮಟನ್ ಪಲಾವ್ ರೆಡಿ ಟು ಸರ್ವ್. ಈಗ ಶಾವ್ಗೆ ಮಟನ್ ಪಲಾವ್ ತಿನ್ನುವ ಸಮಯ. ನೀವಿಬ್ರು ಅಡಿಗೆ ಮಾಡಿದ್ದೀರಾ? ಅಟ್ಲೀಸ್ಟ್ ನಾನು ಬಡಿಸ್ತೀನಿ. ನೀವು ಕುಕ್ಕರ್ ಕುಟ್ಟಿದ್ದೀರಾ? ಕುಟ್ಟಿದ್ದೀನಿ, ಸ್ವಲ್ಪ ಅದೇನೋ ಚೆಲ್ದೆ, ಅದೆಲ್ಲ ಸ್ವಲ್ಪ ಎಡಿಟ್ ಮಾಡ್ಬಿಟ್ರಪ್ಪ. ಮಾಡ್ಸಕ್ ಬರುತ್ತಲ್ವಾ? ಬರ್ತ್ ಸಾಕು, ರೆಡಿ ತಿನ್ನೋಣ? ಶುರು ಮಾಡೋಣ. ಸದ್ಯ ನನ್ನ ಬಿರಿಯಾನಿನೇ ಇದು. ನನ್ನ ಮರ್ಯಾದೆ ಉಳಿಸಿದ್ಲು. ಥ್ಯಾಂಕ್ಸ್. ವೆರಿ 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 ಟೇಸ್ಟಿ, ವೆರಿ ಟೇಸ್ಟಿ. ಓಕೆ, ಸೊ ಇವಾಗ ನಿಮ್ಗೊಂದು ಕ್ವೆಶ್ಚನ್. ನೀವು ಸಿಲ್ಲಿ ಲಲ್ಲಿಗಿಂತ ಮುಂಚೆ ಆಲ್ಮೋಸ್ಟ್ 25 ಸೀರಿಯಲ್ಸ್ ಅಲ್ಲಿ ಆಕ್ಟ್ ಮಾಡಿದ್ರಂತೆ. ಬಟ್ ನಿಮಗೆ ಸಿಲ್ಲಿ ಲಲ್ಲಿನಲ್ಲಿ ಆ ಕ್ಯಾರೆಕ್ಟರ್ ಇಷ್ಟನೇ ಆಗಿರ್ಲಿಲ್ವಂತೆ. ಹೌದು. ಏಕೆ? ಇಲ್ಲ, ನನಗೆ ಒಂದು 24 ಸೀರಿಯಲ್ ಕೂಡ ನಾನು ಒಂದು ನೆಗೆಟಿವ್ ರೋಲ್ಸ್ ಜಾಸ್ತಿ ಮಾಡ್ತಿದ್ದೆ. ವಿಲನ್ ರೋಲು, ಆಮೇಲೆ ಸಾಫ್ಟ್ ಒಂದು ಫ್ಯಾಮಿಲಿ ಒಳಗಡೆ ತುಂಬ ಸಾಫ್ಟ್ ಆಗಿರೋ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೆ. ಎಲ್ಲ ಒಳ್ಳೊಳ್ಳೆ ರೋಲ್ಸ್. ಇದ್ದಕ್ಕಿದ್ದಂಗೆ ಅವರು ಕಾಮಿಡಿ ಮಾಡಬೇಕು ನಮ್ಮ ಇದರಲ್ಲಿ. ನಾನು ಇಲ್ಲ, ಖಂಡಿತವಾಗ್ಲೂ ನನ್ನ ಕೈಲಾಗಲ್ಲ, ನನಗೆ ಕಾಮಿಡಿ ಮಾಡೋಕ್ಕೆ ಬರೋದೇ ಇಲ್ಲ ಅಂತ ನಾನು ಹೇಳಿದೆ. ಎಷ್ಟು ಹೇಳಿದ್ರು ಕೇಳಲಿಲ್ಲ ಅವರು. ಇಲ್ಲ, ಮಾಡೋದೇ ಇಲ್ಲ ಅಂತ ನಾನು ನೇರವಾಗಿ ಹೇಳಿ ಕಳಿಸ್ದೆ. ಅದಾದ್ಮೇಲೆ ಮತ್ತೆ ಬಂದ್ರು ಇದೇ ಥರ ಒಂದು 5-6 ಸರಿ ಬಂದು ಕೊನೆಗೆ ಕಮಿಟ್ ಮಾಡಿಸಿದ್ರು. ಬಟ್ ನಾನು ಅದು ಮಾಡಿದಾಗೆಲ್ಲ ಎಷ್ಟೋ ಜನರಿಗೆ ಗೊತ್ತೋ ಗೊತ್ತಿಲ್ಲ ನನಗೆ. ಬಟ್ ನಾನು ಇಷ್ಟನೇ ಇಲ್ಲದೆ ಮಾಡಿದಂಥ ಪಾತ್ರ ಅದು. ಅಷ್ಟು ಫೇಮಸ್ ಆಯ್ತು. ಅಷ್ಟು ಫೇಮಸ್. ನೋಡಿದ್ರಾ? ಇವನ್ ನನಗೆ ತುಂಬಾ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಇಡೀ ಕನ್ನಡ ಇಂಡಸ್ಟ್ರಿಯ, ಸಿನಿಮಾ ಇಂಡಸ್ಟ್ರಿ ಎಲ್ಲಾ ಸ್ಟಾರ್ಗಳು ಅದನ್ನ ನೋಡ್ತಾ ಇದ್ರು ಅಂತ. ಎಸ್ಪೆಷಲಿ ನನಗೆ ಗ್ರೇಟ್ ಒಂದು ಕಾಂಪ್ಲಿಮೆಂಟ್ ಅವಾರ್ಡ್ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ನನ್ನ ಫ್ಯಾನ್ ಆಗಿದ್ರು ಅಂತ. ಸೊ ಚಿಕ್ಕಂದಿಂದ ಹೂಸ್ ಫ್ಯಾನ್ ಯು ವರ್? ನೀವ್ ಯಾರ್ ಫ್ಯಾನ್ ಆಗಿದ್ರು? At the end of the day, he watched your work. ಇದನ್ನ ಬೇರೆ ಯಾರು ಹೇಳಿದ್ದಿಲ್ಲ, ಸ್ವತಃ ಪಾರ್ವತಮ್ಮ ಅವರೇ ನನಗೆ ಮತ್ತೆ ಸಂಗೀತನಿಗೆ ಹೇಳಿದ್ದು. ಒಂದೇ ಒಂದ್ಸರಿ ಅವ್ರು ಬದುಕಿದಾಗ ಬರ್ಬೇಕಾಯ್ತಪ್ಪ, ನೀನು ಅಂದ್ರೆ ಪ್ರಾಣ ಅವ್ರಿಗೆ. ನನಗೆ ಅವ್ರನ್ನ ಮೀಟ್ ಮಾಡೋಕ್ಕೆ ಚಾನ್ಸಸ್ ಸಿಗಲಿಲ್ಲ. ಅದು ಹೇಗೆ ಹೋಗೋದು? ಯಾಕಂದ್ರೆ ಅವ್ರು ನಾವು ಅಂದ್ಕೊಂಡು ನನಗೆ ಅವರು ದೇವ್ರ ಸಮಾನ. ಹಿಂಗೆ ಹೋಗಿ ಮೀಟ್ ಮಾಡೋದು, ಯಾರು ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಅನ್ನೋದೆಲ್ಲ ತಲೆಯಲ್ಲಿತ್ತು. ಆಮೇಲೆ ನಮ್ಮ ಸೀರಿಯಲಲ್ಲಿ ಎಲ್ಲಿ ನೋಡ್ತಾರೆ ಅಂತ ಅವರು. ಇವನ್ ಪಾರ್ವತಮ್ಮ ಅವ್ರು ಹೇಳಿದ್ದು, ಅವರು ವಾಕಿಂಗ್ ಟೈಮೇ ಚೇಂಜ್ ಮಾಡಿಬಿಟ್ಟಿದ್ರು ಅಂತ. ಗೊತ್ತಿಲ್ಲ, ಫಸ್ಟ್ ಮನೆ ಸುತ್ತ ವಾಕ್ ಮಾಡ್ತಿದ್ರು ಅವರು. ಆಗ ಮಕ್ಕಳು ಯಾವಾಗಲೂ ನಗವ್ರಂತೆ ಕರೆಕ್ಟ್ 8 ಗಂಟೆಗೆ. ಒಂದ್ಸರಿ ಬಂದ್ಬಿಟ್ಟು, ಏನು ಪಾರ್ವತಿ ಮಕ್ಕಳೆಲ್ಲ ಹಾಗೆ ನಗ್ತಾರೆ, ಏನದು ಅಂತ ಕೇಳಿದಾಗ,
ಇಲ್ಲ ಹಂಗೆ ಒಂದು ಸಿಲಿಲಲ್ಲಿ ಅಂತ ಒಂದು ಸೀರಿಯಲ್ ಬರುತ್ತೆ, ಅದು ನೋಡಿ ಎಲ್ಲ ತುಂಬಾ ಚೆನ್ನಾಗಿದೆ ಕಣ್ರಿ, ತುಂಬಾ ತಮಾಷೆ ಅಂತ. ಸೊ ಇವರು ಒಂದಿನ ಕೂತ್ಕೊಂಡು ನೋಡಿದ್ರಂತೆ. ಆಮೇಲೆ ಪೂರ್ಣಿಮಾ ಅವ್ರು ಜಾಯ್ನ್ ಆದ್ರು ಈ ಮಾತಿಗೆ, ಅವ್ರು ಹೇಳಿದ್ರ ಆಮೇಲೆ ಕೂತ್ಕೊಂಡು ನೋಡಿದಾಗ ಅವರು ತುಂಬಾ ಖುಷಿಯಾಗಿ ಅವ್ರು ವಾಕಿಂಗ್ ಟೈಮ್ನ ಚೇಂಜ್ ಮಾಡ್ಕೊಂಡ್ರಂತೆ. ಸೊ ಆದ್ಮೇಲೆ 9 ಗಂಟೆಗೆ ವಾಕ್ ಮಾಡಕ್ ಹೋಗ್ತಿದ್ರು ಅಂತ ಹೇಳಿದ್ರು. ಆಮೇಲೆ ವಿಷ್ಣು ಸರ್ ಅಂತೂ ನಮ್ಮ ಇಡೀ ಟೀಮ್ ಅನ್ನ ಕರೆದು ಪಾರ್ಟಿ ಕೊಟ್ಟಿದ್ರು. ಇಲ್ಲಿ ಇದರಲ್ಲಿ ಒಂದು ಟೆನ್ನಿಸ್ ಕ್ಲಬ್ ಅಂತಿದೆ, ಅಲ್ಲಿ ಕರೆದು ನಮ್ಮ ಇಡೀ ಸಿಲಿಲಲ್ಲಿ ಟೀಮ್ ಅನ್ನ ಕರೆದು ಎಲ್ರಿಗೂ ಎಲ್ಲ ಆರ್ಟಿಸ್ಟ್ಗಳನ್ನ ಹೊಗಳಿ, ಎಸ್ಪೆಷಲಿ ನನ್ನ ಹೊಗಳಿ, ಆಮೇಲೆ ಕೂರಿಸಿ ಎಲ್ರಿಗೂ ಒಂದು ನೈಟ್ ಫುಲ್ ಪಾರ್ಟಿ. ನಿಮಗ್ ಮಾಡಕ್ಕೆ ಇಷ್ಟ ಇಲ್ದೇ ಇರೋದನ್ನ ನೀವು ಮಾಡಿ ಅದ್ರಲ್ಲಿ ಅಷ್ಟು ಶಬಾಷ್ ಅನಿಸ್ಕೊಳ್ಳೋದು ರಿಯಲಿ ನಿಜವಾಗ್ಲೂ ಖುಷಿ ಆಗತ್ತೆ ಕೇಳಿದ್ರೆ. ಏನೋ ಯಾರ್ ಫ್ಯಾನ್ ಇವ್ರಾಗಿದ್ರು, ಅವ್ರ ಕರೆದು ಇವ್ರ ಫ್ಯಾನ್ ಆದ್ರು, ಅದೆಲ್ಲ ಗೊತ್ತಾಗುತ್ತೆ. ಅಂಡ್ ಮಾಡ್ಬಾರ್ದು ಅಂತ ಇದ್ದಿದ್ ರೋಲ್ ಅಲ್ಲಿ ನೀವು ಮಾಡಿ ಅದ್ರಲ್ಲಿ ಅಷ್ಟೊಂದು ಫೇಮಸ್ ಆಗಿ, ಇಟ್ಸ್ ಆಲ್ ಡೆಸ್ಟಿನಿ ಅಂಡ್ ಇಟ್ಸ್ ಆಲ್ ಹಾರ್ಡ್ ವರ್ಕ್ ಅಂಡ್ ಟ್ಯಾಲೆಂಟ್. ಪ್ರತಿ ಸರಿ ಆಕ್ಟ್ ಮಾಡುವಾಗ ಬರೀ ಸಿಡ್ಕೊಂಡು ಆಕ್ಟ್ ಮಾಡಿರೋದು ಅದನ್ನ. ಆ ಪಕ್ಕದಲ್ಲಿರೋ ಮಂಜು ನಿಂಗ್ ನೋಡೋದು, ಇನ್ನೊಬ್ರು ನಿಂಗ್ ನೋಡೋದು, ಎಲ್ಲ ಬರೀ ಸಿಡ್ಕೊಂಡೆ. ನಿಜವಾದ ಕೋಪ ಅದು, ಹಿಂಗೆಲ್ಲ ಮಾಡಿಸ್ತಾರೆ ನನ್ನ ಕೈಲಿ ಅಂತ. ಅದು ನಿಜ. 1020 ಎಪಿಸೋಡ್ ಮಾಡಿದ್ದೀನಿ. 1020 ಎಪಿಸೋಡಲ್ಲೂ ಹಿಂಗೆ ಕೋಪ ಮಾಡ್ಕೊಂಡೇ ಮಾಡಿರೋದು ನಾನು. ಹೊರಗಡೆ ನೋಡಿದ ಜನಕ್ಕೆ ಅದೇ ಕಾಮಿಡಿ ಆಗ್ಬಿಡ್ತು. ಅದು ನನ್ನ ಹಣೆ ಬರ. ಅಂದ್ರೆ ನಾನು ಕೋಪ ಮಾಡ್ಕೊಂಡಿದ್ನ ಯಾರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಇವಾಗ ಮನೇಲಿ ಸೀರಿಯಸ್ ಆಗಿ ತಗೋತಾರ, ನೀವು ಕೋಪ ಯಾರು ತಗೊಳ್ಳಲ್ಲ ಚೈತ್ರ, ಯಾರು ಸೀರಿಯಸ್. ನಾನು ಕೋಪ ಮಾಡ್ಕೊಂಡು ನಕ್ಬಿಡ್ತು. ಅವ್ಳು ಸಂಗೀತ ಜ್ವರ ನಕ್ಕೇ ಬಿಡ್ತಾಳೆ. ಅವಳು ನಗು ನೋಡಿ ನನ್ಗೆ ಪಿತ್ತ ಎಲ್ಲ ನೆತ್ತಿಗಿರ್ಬಿಟ್ಟು ಕೋಪ ಇದ್ದಿದ್ದು ನನಗೂ ನಗುಬಿಟ್ಟು ಆ ಕಡೆ ಎಲ್ಲ ತಿರ್ಕೊಂಡು ನಗ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ತೀನಿ. ನನಗೆ ನಡೆಯೋದೇ ಇಲ್ಲ. ನನ್ನ ಕೋಪನ ಬಹಳ ಸಿಲ್ಲಿಯಾಗಿ ತಗೊಂಡ್ಬಿಟ್ರು ಎಲ್ರು. ಸೊ ಹೋಯ್ತು, ಕೋಪಕ್ಕೆ ಬೆಲೆನೇ ಇಲ್ಲ. ವಿಶ್ವಾಮಿತ್ರನ್ ತರ ಇದ್ದೆ ನಾನು, ನಕ್ಷತ್ರಿಕನ್ ತರ ಆಗ್ಬಿಟ್ಟೆ ಅವ್ರನ್ನ. ಸರಿ ಇವಾಗ ಮುಗೀತು, ಕೈ ತೊಳ್ಕೊಳಕ್ ಹೋಳ ಕೈ ಅಂತ. ಥ್ಯಾಂಕ್ ಯು ಮಮತಾ ಅವರೇ. ಯಮ್ಮಿ, ಟೇಸ್ಟಿ, ಡಯಟ್ ಫ್ರೆಂಡ್ಲಿ ಶಾವ್ಗೆ ಮಟನ್ ಪಲಾವ್ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿರೋದು ಅನ್ಸುತ್ತಲ್ಲ, ಹೇಗೆ ಅನಿಸ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು ಅಷ್ಟೇ. ನಂಗೆ ತುಂಬಾ ಇಷ್ಟ ಆಯ್ತು ಇಲ್ಲಿ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸ್ಬೇಕು ಅಂತ. ಅದಕ್ಕೆ ಅಣ್ಣ ಒಂದು ಚಾನ್ಸ್ ಕೊಡ್ಸಿ. ಥ್ಯಾಂಕ್ ಯು ಸೋ ಮಚ್ ಮಮತಾ ಅವರೇ, ನೀವು ಬಂದಿದ್ದು. ಒಳ್ಳೆ ಭವಿಷ್ಯ ಇದೆ, ಹೋಗು. ಸೊ ನಿಮ್ಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ. ನಾನು ಹೇಳಿದ್ನಲ್ಲ ಅವಾಗಲೇ, ಅವಳು ತುಂಬಾ ಚೆನ್ನಾಗಿ ಆಕ್ಚುಲಿ ಅಡುಗೆ ಮಾಡ್ತಾಳೆ. ನನಗೆ ಸ್ಪೆಷಲಿ ಏನು ಆಕ್ಚುಲಿ ಒಂದ್ ಏನಾದ್ರೂ ಇಷ್ಟ ಆಗ್ಬಿಟ್ರೆ ಪ್ರತಿ ಸರಿ ಅದನ್ನೇ ಫಾಲೋ ಮಾಡುತ್ತೆ ನನಗೆ, ನಾನು ಯಾವಾಗ್ಲೂ. ಸೊ ವೀಕ್ಷಕರೇ, ನಾಳೆನೂ ರವಿಶಂಕರ್ ಅವರು ನಮ್ ಜೊತೆ ಇರ್ತಾರೆ. ನಾಳೆ ಯಾರು ಬರ್ತಾರೆ ನೋಡೋಣ. ಸೊ ಈಗ ಒಂದ್ ಕ್ಲೂ ಕೊಡ್ತೀನಿ ನಿಮ್ಗೆ. ನಾಳೆ ಯಾರು ಬರ್ತಾರೆ ಅಂದ್ರೆ, ಅವರು ಇಬ್ರು ಚಪ್ಲಿನಲ್ಲಿ ಹೊಡೆದಾಡಿದ್ರಂತೆ. ಕಲ್ಲು ಚಪ್ಲಿ ತಗೊಂಡ್ ಹೊಡೆದಾಡಿದ್ರಂತೆ. ಆಮೇಲೆ ಇವ್ರು ಕಾವೇರಿ ಗಲಾಟೆಗೋಸ್ಕರ ಜೈಲ್ಗೆ ಹೋಗಿದ್ದಾಗ ಅವ್ರು ಇವ್ರನ್ನ ನೋಡ್ಕೊಂಡು ಆಡ್ಕೊಂಡು ನಕ್ಕಿದ್ರಂತೆ. ಸೊ ಯಾರು ಇವ್ರು? ಸೊ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ನಾನು ನಿಮ್ಮ ಮನೆ ಮಗಳು ಚೈತ್ರ, ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗೌಡ, ನಮ್ಮ ಕಡೆಯಿಂದ ಬಾಯ್. ಬಾಯ್. See you tomorrow.